ಕರ್ನಾಟಕ ಅಫಿಷಿಯಲಿ ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್. ಟಾಡಾ, ನಾವೇ ಸಾಂಗ್ ಕೊಡ್ತಿದ್ದೀವಿ. ಏನಂದರೆ ಇವತ್ತು 12 ಗಂಟೆ ಆಗೋಗಿದೆ. ಸೊ ಮ್ಯಾಗ್ನಾಸ್ ಬರ್ಡೇ. ಸೊ ಅವ್ರನ್ನ ನಾವೆಲ್ಲೋ ಕರ್ಕೊಂಡು ಹೋಗ್ತಾ ಇದ್ದೀವಿ. ಎಲ್ಲ ಅಂತ ಗೊತ್ತಾ? ಗೆಸ್ ಮಾಡು, ವೈಲ್ಡ್ ಗೆಸ್. ತಮಿಳ್ನಾಡಲ್ಲಿ ಎಲ್ಲಾದರೂ ಕರ್ಕೊಂಡು ತಮಿಳ್ನಾಡು. ಹಿಂಗೆ ಗೆಸ್ ಮಾಡು, ಗೆಸ್ ಮಾಡು ಅಷ್ಟೇ. ಎಲ್ಲೆಲ್ಲಿ ಕರ್ಕೊಂಡು ಹೋಗ್ಬೋದು. ನನಗೆ ಕ್ಲೂ ಇಲ್ಲ, ಸ್ವಲ್ಪನೂ ಕ್ಲೂ ಇಲ್ಲ ಎಲ್ಲಿಗೆ ಅಂತ. ಬಟ್ ಐ ಥಿಂಕ್ ಹೋಗ್ಬೋದು ಅಲ್ಲಿಗೆ ಅಂತ ಅಂದ್ಕೊಂಡಿದ್ದೀನಿ. ಅಲ್ಲಿ ಯಾವ ಪ್ಲೇಸ್ ಅನ್ನೋದು ಐಡಿಯಾ ಇಲ್ಲ. ಹೆಂಗೆ ತಮಿಳ್ನಾಡು ಅಂದ್ಯಾ? ಇರ್ಬೋದೇನೋ ಮುನ್ನಾರ್ ಏನಾದರೂ ಅಂತ ಅನಿಸ್ತು. ಈಗ ಅನಿಸ್ತಿದೆ, ಗೊತ್ತಿಲ್ಲ. ಓಕೆ, ಸುಮ್ಮನೆ ಗೆಸ್ಸು. ಇವಾಗ ರಿವೀಲ್ ಮಾಡಲ್ಲ. ಮೇ ಬಿ ತಮ್ಮನೇಲಿ ಏನಾದರೂ ಹಾಕಿದ್ರೆ ಅಲ್ಲಿ ಗೊತ್ತಾಗುತ್ತೆ ನಿಮಗೆ. ಅಲ್ಲಿವರೆಗೂ ನಾಳೆ ಬೆಳಗ್ಗೆವರೆಗೂ ಎಲ್ಲಿ ಹೋಗ್ತಿದ್ದೀವಿ ಏನಂತ ನಿಮಗೂ ಸಹ ಹೇಳಲ್ಲ. ಲಾಸ್ಟ್ವರೆಗೂ ಅಲ್ಲ, ಮುಂದೆ ವಿಡಿಯೋ ನೋಡಿ ಗೊತ್ತಾಗುತ್ತೆ. ಓಕೆ, ಥ್ಯಾಂಕ್ ಯು. ಆಮೇಲೆ ಸಿಗುವ. ಆಮೇಲೆ ಸಿಗುವ, ಇಲ್ಲ ಬೆಳಗ್ಗೆ ಸಿಗುವ, ನೋಡುವ. ಬಾಯ್ ಬಾಯ್. ಹ್ಯಾಪಿ ಬರ್ಡೇ ಮೇಘ್ನಾಡಿ. ನೋ ಕೇಕ್. ಸೊ ಸೆಲೆಬ್ರೇಟಿಂಗ್ ಯುವರ್ ಬರ್ಡೇ ಬೈ ಕಟ್ಟಿಂಗ್ ಅಲ್ಲ, ಮುರ್ದಿ ಬಿಸ್ಕೆಟ್. ಬೇಜಾರೇನಂದ್ರೆ ನನಗೆ ವಯಸ್ಸಾಗ್ತಿದೆ ಅಂತ ಬೇಜಾರಾಯ್ತು. ಎಷ್ಟು ವಯಸ್ಸು ಅಂತ ಹೇಳ್ಬಿಡಿ. ಕೇಕ್ ಕಟ್ಟಿಂಗ್ ಈ ಥರನೂ ಸೆಲೆಬ್ರೇಟ್ ಮಾಡಿ ನೋಡಿ. ನಮ್ಮನ್ನ ಕೇಸರಿ ಮತ್ತು ಕೊಡ್ತಾರೆ. ಓಕೆ, ಸಾರಿ, ಕ್ಯಾರೆಟ್ ಅಲ್ವಾ? ಬಚ್ಚುತ್ತ ಮಾತು ಒಂದೊಂದಾಗಿ ಕೂರಿಟ್ಟ ಕಮನ ನನ್ನಿಂದ ನಾ ದೂರ ನಿಂತು ನಾ ಕಂಡೆ ಮಾತಾಡೋ ಮೂಡ ಸೋಲುವುದು ಹೃದಯರಿಗೆ ತಿಳಿ ತಿಳಿದು ನಗುವೆ ನೀನೇಕೆ ಮಾತಾಡು ಓ ಮೌನ ಮಾತಾಡು. ಸಮಯ 5:15 ಆಗಿದೆ. ನಾವು ಯಾವ ಜಾವ ಅದು ಅಂತ ಹೇಳ್ತಾರಲ್ಲ, ಬೆಳಗಿನ ಜಾವದ ವಂದನೆಗಳು. ಯಾವುದೋ ಹಳ್ಳಿ ಹತ್ರ ನಿಲ್ಸಿದೀವಿ ನಿದ್ದೆ ಮಾಡಕ್ಕೆ ಅಂತ. ನಾವು ಚೆನ್ನಾಗಿದೆ ಹೊರಗಡೆ ಅಂತ ಆಗಿದೆ. ನಾನು ನಿದ್ದೆ ಆಗಿದೆ, ಇವ್ರು ಮಾಡಲ್ಲ. ಇವ್ರು ಇರೋದಕ್ಕೋಸ್ಕರ ನಾನು ನಿದ್ದೆ ಮಾಡೋದು. ಒನ್ ಡ್ರಾಪ್ ನಿದ್ದೆ ಇಲ್ಲ. ಸುಮ್ಮನೆ ಹಂಗೆ ವಾಕಿಂಗ್ ಅಷ್ಟೇ. ಟಾಟಾ, ಬಾಯ್. ಹಾಯ್ ಗಾಯ್ಸ್, ನಾವು ಜೋಗ್ ಫಾಲ್ಸ್ ನಿಯರ್ ಸ್ಟೇ ಆಗ್ತಿರೋ ಹೋಮ್ ಸ್ಟೇ. ಇದು ವಿಲೇಜ್ ಹೋಮ್ ಸ್ಟೇ ಅಂತ. There is Aka and Rashmi. Then ಸುತ್ತ ಹೀಗಿದೆ, ದೊಡ್ಡ ಪಾರ್ಕಿಂಗ್ ಇದೆ. ಇಲ್ಲಿ ಅಡಿಕೆ ತೋಟ ಮಾಡ್ತಾ ಇದ್ದಾರೆ ಅನ್ಸುತ್ತೆ. ಜೋಗಾಲಿ ಕೂಡ ಇದೆ. ಕುತ್ಕೊಂಡು ಉಯ್ಯಾಲೆ ಆಡ್ಬೋದು ನೀವು.
ಆ್ಯಂಡ್ ದಿಸ್ ಇಸ್ ಎಲ್ಲಿ ದೂದು ಕಾಣಿಸ್ತಿದ್ದಾರಾ? ಇದು ದೂದು. ಇನ್ನೊಬ್ರು ಇದ್ದಾರೆ, ಅವ್ರ ನೇಮು ನಂಗೆ ಮರ್ತೋಯ್ತು. ರಿಪ್ ಕೇಜ್ ಎಲ್ಲ ಕಾಣಿಸ್ತಾ ಇದೆ ಅದಕ್ಕೆ. ಸ್ಕೆಲಿಟನ್. And our friend Rashmi. Hello Rashmi, say hi. Okay, ಹೋಮ್ ಸ್ಟೇ ಡೀಟೇಲ್ಸು ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕ್ತೀನಿ. ಬಜೆಟ್ ಫ್ರೆಂಡ್ಲಿ ಆಗಿದೆ. ರೇಟಿಂಗ್ಸು 5ಗೆ 4 ಕೊಡ್ಬೋದು ಅನ್ಸುತ್ತೆ. ಹಲೋ ಗಾಯ್ಸ್. ಓಕೆ, ನಾವು ರೆಡಿ ಆದ್ವಿ. ಆ್ಯಂಡ್ ಸಿ ಅವರ್ ಬರ್ತ್ಡೇ ಗರ್ಲ್. This is my look. Birthday look. Looking pretty babe. Traditional. ಓಕೆ, ನಾವೆಲ್ಲ ರೆಡಿ ಆದ್ವಿ. ಈಗ ಹೋಮ್ ಸ್ಟೇಯಿಂದ ಹೊರಡ್ತೀವಿ. ಇಲ್ಲಿ ಟಿಫನ್ ಬೇಡ ಅಂತ ಅಂದ್ಕೊಂಡಿದ್ದೀವಿ. ಸೊ ಟಿಫನ್ ಆನ್ ದಿ ವೇ ಮಾಡ್ತಾ ಯಾವ ಪ್ಲೇಸ್ಗೆ ಹೋಗ್ತಾ ಇದೀವಿ ಗೊತ್ತಾ? ಯಾವ ಪ್ಲೇಸ್ಗೆ ಹೋಗ್ತಾ ಇದೀವಿ? ಎಲ್ಲರೂ ಸಾಯಕ್ಕಿಂತ ಮುಂಚೆ ಒಂದೇ ಒಂದು ಸರಿನಾದರೂ ನೋಡಬೇಕಾದಂಥ ಪ್ಲೇಸ್. ಅಣ್ಣವ್ರು ಆಡಿರೋ ಸಾಂಗ್ಗಳನ್ನ ಅವಾಗ ಗೊತ್ತಾಗುತ್ತೆ. ಹಾಂ ಹಾಂ, ಹೇಳು ಹೇಳು. ಇವಕ್ಕಿಂತ ಮುಂಚೆ ನೋಡು ಜೋಗಗುಂಡಿ. ಟಾನ್ 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 ಟಾನ್. ಜೋಗ್ ಫಾಲ್ಸ್. ಓಕೆ, ಸ್ಟೇ ಟ್ಯೂನ್ಡ್. ನಾವು ನೆಕ್ಸ್ಟ್ ನಿಮಗೆ ಜೋಗ್ ಫಾಲ್ಸಲ್ಲಿ ಸಿಗ್ತೀವಿ. ಅಂದೆಲ್ಲ ಇನ್ಫಾರ್ಮೇಷನ್ ಅಲ್ಲೇ ಕೊಡ್ತೀವಿ. ಏನು ಗೊತ್ತಾ ಗಾಯ್ಸ್, ಇವರು ನನಗೆ ಪ್ಲೇಸ್ನ ಗೆಸ್ ಮಾಡು ಅಂತ ಹೇಳಿದ್ರಲ್ಲ, ಐ ಫೇಲ್ಡ್ ಅದರಲ್ಲಿ. ಓಕೆನಾ? ನಾನು ಅಂದ್ಕೊಂಡೆ ಮೇ ಬಿ ಎವ್ರಿ ಟೈಮ್ ನೀನು ಫೇಲ್ ಆಗ್ತೀಯ ಅದರಲ್ಲಿ. ಆಬ್ವಿಯಸ್ಲಿ. ಆಯ್ತಾ? ಕೇರಳ ನೋಡ್ರಿ, ನಾನು ಮಾತಾಡ್ತಿದ್ದೀನಿ, ಇವಳು ಪಾಡಿಗೆ ಇವಳು ಆ ಕಡೆ ಹೋಗ್ತಾಳೆ. ಕೇರಳ ಅಂತ ಗೆಸ್ ಮಾಡಿದೆ. ಆಮೇಲೆ ಬರ್ತಾ ಬರ್ತಾ ಐ ಥಾಟ್ ದಾವಣಗೆರೆ ಸೈಡೆಲ್ಲ ಹೋದ್ರಲ್ಲ, ಮೇ ಬಿ ದೂದ್ ಸಾಗರ್ಗೆಲ್ಲ ಹೋಗ್ಬೋದು ಅಂದ್ಕೊಂಡೆ. ಬಟ್ ನೀನು ದಾವಣಗೆರೆ ದೂದ್ ಸಾಗರ್ ಅಲ್ಲ, ಆ ಸೈಡಿಂದ ಹೋಗ್ತವ್ರೆ ಅಂದರೆ ಅಲ್ಲಿ ಟ್ರೈನ್ ಎಕ್ಸ್ಪೀರಿಯನ್ಸ್ ಮಾಡ್ಬೋದಲ್ಲ ದಾವಣಗೆರೆಯಿಂದ. ಎಕ್ಸ್ಟ್ರಾ ಟ್ಯಾಲೆಂಟ್ ಯೂಸ್ ಮಾಡಿದ್ಯಾ? ಓಕೆ, ಮೇ ಬಿ ಟ್ರೈನ್ ಅಲ್ಲಿ ಚೆನ್ನಾಗಿರುತ್ತಲ್ಲ, ಮೇ ಬಿ ಹಂಗೆ ಹೋಗ್ಬೋದು ಅಂತ ಅನ್ಕೊಂಡೆ. ಟ್ರೈ ಮಾಡಬೇಕು. ಆಮೇಲೆ ಶಿವಮೊಗ್ಗ ಬಂದರು, ಹಂಗೂ ನಾನು ಹೇಳಿದ್ರೆ ಅಂದ್ಕೊಂಡೆ. ಆಯಿತಾ? ನನಗೆ ವಾದ ಮಾಡ್ತಾರೆ, ಅದೆಲ್ಲ ಇಲ್ಲಿ ಹೋಗ್ತಿರೋದು ನೀನು ದಡ್ಡಿ ಥರ ಮಾತಾಡ್ಬೇಡ ಅಂತ ನನಗೆ ಕ್ವೆಶನ್ ಮಾಡ್ತಾರೆ. ಆ್ಯಕ್ಚುಲಿ ಹೇಳಿದ್ದು ಶಿವಮೊಗ್ಗ, ಬಟ್ ನಾವು ಶಿವಮೊಗ್ಗ ಬಿಟ್ಟು ತುಂಬ ಮುಂದೆ ಬಂದಿದ್ವಿ. ನಾನು ಹೇಳ್ದೆ, ಯತಿನ್ ಕೇಳು, ನಾನು ಹೇಳ್ದೆ ಜೋಗ್ ಫಾಲ್ಸ್ ಅಂತ ಬೋರ್ಡ್ ಇತ್ತು. ಓಕೆ, ಏನಾದ್ರು ಅವಾರ್ಡ್ ಕೊಡ್ಸೋಣ ಬಿಡಿ. ಓಕೆ, ಅವಾರ್ಡ್ ಕೊಡ್ಸೋಣ. ಮೈಕ್ ಕೊಡ್ಬಾರೈತಿ. ಓಕೆ, ಇದು ರಶ್ಮಿ. ಸೇ ಹಾಯ್. ಹಾಯ್. ಇದು ಘಟೋದ್ ಗಜ್ಜ. ಮಣಿಕಂದನ್. ಓ ಹಾಯ್ ಮಾಡಪ್ಪ. ಪುನೀತು ಇವರು. ಪುನೀತು, ಅದೇ ಪುನೀತು. ಹಾಯ್. ಇವರು ಡ್ರಾಮಾ ಕಿಂಗ್ ಅಂತ ಹೇಳಕ್ ಬರುತ್ತಾ ಗೊತ್ತಿಲ್ಲ. ಡ್ರಾಮಾ ಆಕ್ಟರ್ ಮೇ ಬಿ. ಹಾಯ್ ಮಾಡ್ರಿ. ನೋಡ್ರಿ, ಹಾಯ್ ಅಂದ್ಬಿಟ್ಟು ನಮಸ್ಕಾರ ಮಾಡ್ತಾವನೆ. ಸಚ್ಚ ಡ್ರಾಮಾ. ಓಕೆ, ನಾವ್ ಯಾರ್? ಓ, ಇವ್ರನ್ನ ನೋಡ್ತಾನೆ ಇರ್ತೀರಾ ಬಿಡಿ. ನಮ್ಮ ಚಾನಲಲ್ಲಿ ಇವರಿಲ್ಲ ಅಂತ ಕಂಪ್ಲೀಟ್ ಡ್ರಾಮಾ ಅವ್ನು ಮಾಡಿದ್ರೆ ಇವಳು ಇನ್ನೂ ಎಕ್ಸ್ಟ್ರಾ ಓವರ್ ಡ್ರಾಮಾ. ಆಬ್ವಿಯಸ್ಲಿ ಮಾಡಲೇಬೇಕು ಡ್ರಾಮಾ, ನಿಮ್ಮ ಹತ್ರ ಇಲ್ಲಾಂದ್ರೆ ನಡೆಯಲ್ಲ. ಹಂಗೆಲ್ಲ ಮಾತಾಡಕ್ಕಾಗಲ್ಲಪ್ಪ. ಯಾಕಪ್ಪ? ಮೈಕ್ ನನ್ನ ಹತ್ರ ಇದೆ. ನಂಗೊಂದು ಕೊಡ್ರಿ ಸ್ನೇ ಸೆಂಟರ್ ಫ್ರೆಶ್. ನೋಡ್ರಿ ನಮ್ಮ ಬೂತನ್ ನೋಡ್ರಿ. ಕೀಗಳು ತಗೊಂಡ್ರಲ್ಲ, ಇದೆ ಕೀ ಒಂದು ಡ್ಯಾಶ್ ಬೋರ್ಡ್ ಹಾಕಿದ್ದೀನಿ, ಒಂದು ಇನ್ನೊಂದು ಯಾರ್ದು ಹತ್ರ ಇದೆ. ತಗೊಂಡಾಯ್ತು. ಜೋಗ್ ಫಾಲ್ಸಲ್ಲಿ ಒಂದು ಪರ್ಸನ್ಗೆ 20 ರೂಪೀಸ್ ಚಾರ್ಜ್ ಮಾಡ್ತಿದ್ದಾರೆ. ಕ್ಯಾಮ್ರಾ ಎಲ್ಲ ಇದ್ರೆ ಬಟ್ ಇಲ್ಲಿ ಆನ್ಲೈನ್ ಟಿಕೆಟ್ ಎಲ್ಲ ಆಗಲ್ಲ, ಕ್ಯಾಶೇ ತಗೊಬರ್ಬೇಕು ನೀವು. ಕ್ಯಾಶ್ ಕ್ಯಾರಿ ಮಾಡಿ ಜಾಸ್ತಿ. ಈ ಥರ ಔಟ್ಸೈಡ್ ಹೋದಾಗ ಎಂಟ್ರಿ ಫೀಸಸ್ ಎಲ್ಲ ಕೆಲವೊಂದು ಪ್ಲೇಸಸಲ್ಲಿ ಕ್ಯಾಶ್ ಕೇಳ್ತಾರೆ, ಆನ್ಲೈನ್ ಪೇಮೆಂಟ್ಸ್ ಇಲ್ಲ.
ರಾಜ ರಾಣಿ ರೋರರ್ ರಾಕೆಟ್. ಈ ಬಿಸಿಲಿಗೆ ನಾನು ನಿಮಗೂ ತೋರಿಸ್ತೀವಿ, ಬನ್ನಿ. ಎಂಜಾಯ್ ಮಾಡಿ. ವಿಶ್ವವಿಖ್ಯಾತ ಜೋಗ ಜಲಪಾತಲ್ಲಿದ್ದೀವಿ. ಜೋಗದ ಗುಂಡಿ, ದೆನ್ ಗೇರುಸೊಪ್ಪ ಜಲಪಾತ ಅಂತಲೂ ಕರೀತಾರೆ. ಈ ಒಂದು ಜಲಪಾತ ಬಂದು 829 ಫೀಟ್ಸ್ ಇದೆ ಆ್ಯಂಡ್ 253 ಮೀಟರ್ಸ್. ಅಂದರೆ ಮೀಟರ್ಸ್ ವೈಸ್ ಹೋದರೆ 253 ಇದೆ ಆ್ಯಂಡ್ ಫೀಟ್ ವೈಸ್ ಹೋದರೆ 829 ಫೀಟ್ಸ್ ಇದೆ. ನಮ್ಮೇ ನೋಡ್ಬಿಡಿ ಬ್ಯಾಕ್ ಕ್ಯಾಮ್ರಾ. ಓಕೆ, ಅದು ನೋಡಿ. ಇದು ಬಂದು ಇದು ರಾಜ. ಇದು ನೀರು ಕಮ್ಮಿ ಇದೆ ಆ್ಯಕ್ಚುಲಿ. ನೆಕ್ಸ್ಟ್ ಇದು ಈ ಕಡೆ ಲಾಸ್ಟ್ ಇರೋದು ರಾಣಿ. ಇದು ಇದು ರೋರರ್, ಇದು ರಾಕೆಟ್. ಅದು ಏನಕ್ಕಂದರೆ ರಾಜ ಅಂತ ಕರೀತಾರೆ ಅಂದರೆ ಫುಲ್ ವಿತೌಟ್ ಟಚಿಂಗ್ ಬಂಡೆ, ಅಂದರೆ ಯಾವುದೇ ಬಂಡೆಗನ್ನ ಟಚ್ ಮಾಡದೆ ರಾಜ ಗಾಂಭೀರ್ಯದಿಂದ ಸುರಿಯೋದಕ್ಕೆ ರಾಜ ಅಂತ ಹೆಸರಿಟ್ಟಿದ್ದಾರೆ. ರಾಣಿ ಅಂದರೆ ನೋಡಿ ನೀವೇ, ಬಂಡೆ ಎಲ್ಲ ಟಚ್ ಮಾಡಿಕೊಂಡು ಫುಲ್ ಎಂಥದ್ದು ನಲ್ದಾಡಿಕೊಂಡು ಸುರಿತಾ ಇರೋದಕ್ಕೆ ಫುಲ್ ಒಂಥರ ಫೀಲ್ ಮಾಡ್ಕೊಂಡು ಸುರಿತಾ ಇರೋ ಥರ ಇದೆ. ಸೊ ಅದು ರಾಣಿ. ಅಲ್ಲಿ ಕಾಣಿಸ್ತಿದೆ ಅಲ್ಲ, ಸೆಕೆಂಡ್ ಒನ್ ಇದೆಯಲ್ಲ, ಅದು ರೋರರ್. ಅದಕ್ಕೇನಕ್ಕೆ ರೋರರ್ ಅಂತ ಹೆಸರಿಟ್ಟಿದ್ದಾರೆ ಅಂದರೆ ಫುಲ್ಲು ರೋರ್ ಮಾಡ್ಕೊಂಡು ಸೌಂಡ್ ಮಾಡಿಕೊಂಡು ಶಬ್ದ ಮಾಡಿಕೊಂಡು ಬೀಳುತ್ತೆ. ಅದು ಅದ್ರ ಸೌಂಡೇ ಜಾಸ್ತಿ ಇರುತ್ತೆ, ಸೊ ಅದಕ್ಕೆ ಅದನ್ನು ರೋರರ್ ಅಂತ ಕರೀತಾರೆ. ಆ್ಯಂಡ್ ಥರ್ಡ್ ಒನ್ ಇಲ್ಲಿ ತೋರಿಸಿದಾರಲ್ಲ, ಅದು ಬಂದು ರಾಕೆಟ್. ಅದು ಹೆಂಗೆ ಅಂದರೆ ಸ್ಪೀಡಾಗಿ ಬೀಳುತ್ತೆ, ನೀವೇ ನೋಡ್ಬೋದಿರಿ. ನೋಡಿ, ಇದೆಲ್ಲದಕ್ಕೂ ಕಂಪೇರ್ ಮಾಡಿದ್ರೆ ಅದು ಸ್ಪೀಡಾಗಿ ಬೀಳುತ್ತೆ. ರಾಕೆಟ್ ಸೊ ಹಾಗಾಗಿ ಇದಕ್ಕೆ ರಾಕೆಟ್ ಅಂತ ನೇಮ್ ಬಂತು. ಸೊ ರಾಜ, ರೋರರ್, ರಾಕೆಟ್ ಅಂಡ್ ರಾಣಿ. ಬಟ್ ನಮಗೆಲ್ಲ ಅಭ್ಯಾಸ ಹೆಂಗೆ ಹೇಳೋದು ಅಂದರೆ ರಾಜ, ರಾಣಿ, ರೋರರ್, ರಾಕೆಟ್ ಅನ್ನೋ ಸಾಂಗು. ನಿಮ್ಗೆ ಇನ್ನೂ ಒಂದು ತೋರಿಸ್ತೀವಿ ರೀ. ಇದಕ್ಕೆ ಈ ನಾಲ್ಕು ಹೆಸರುಗಳು ಇಟ್ಟಿದ್ದೀವಿ. ಇಲ್ಲೊಂದು ಇಟ್ಟಿದ್ದೀವಿ, ಎಲ್ಲ ಇಟ್ಟಿದ್ದಾರೆ. ಇಟ್ಟಿದ್ದಾರೆ. ಇಲ್ಲೊಂದು ಪುಟ್ಟ ಜರಿ ಇದೆ. ಇದಕ್ಕೇನು ಹೆಸರಿಡೋಣ ಬ್ರೋ? ಯೋಚನೆ ಮಾಡಬೇಕು ಏನು ಅಂತ. ಫಸ್ಟ್ ಟೈಮ್ ಈ ಥರ ಬರ್ತಿರೋದು, ಯಾವನು ಇಲ್ಲ. ಅಜ್ಜೋಕ್ ಫಾಲ್ಸ್ ಟಾಪ್ಗೆ ಹೋಗೋಕ್ಕಾಗಿಲ್ಲ, ಬಿಕಾಸ್ ಅದು ನೀರೆಲ್ಲ ಕಡಿಮೆ ಇದ್ದಿದ್ದರಿಂದ ಇವಾಗ ಬೇಡ, ನೆಕ್ಸ್ಟ್ ಟೈಮ್ ಏನಾರು ಬಂದಾಗ ಹೋಗೋಣ, ಬರ್ತಿರುತ್ತೆ ಅಂತ. ನೀರು ಕಮ್ಮಿ ಇತ್ತಲ್ಲ, ಸೊ ಅದಕ್ಕೆ ಹೋಗಿಲ್ಲ. ಇವಾಗೊಂದು ಹಿಡನ್ ಜೆಮ್ ಬಂದಿದ್ದೀವಿ, ಓಕೆನಾ. ಅನ್ಎಕ್ಸ್ಪ್ಲೋರ್ಡ್ ಪ್ಲೇಸ್, ಅದು ಜಾಸ್ತಿ ಎಕ್ಸ್ಪ್ಲೋರ್ ಮಾಡಿಲ್ಲ. ಬ್ಯೂಟಿಫುಲ್ ಅಂದರೆ ಬ್ಯೂಟಿಫುಲ್ಲಾಗಿ ಕಾಣ್ತಿದೆ. ಫುಲ್ ಕಾಡೊಳಗೆ ಲೈಕ್ ಬರಬೇಕು, ಓಕೆನಾ. ಸಕ್ಕತ್ತಾಗಿದೆ. ನಿಮಗೆ ಯಾವ ಪ್ಲೇಸ್ ಅಂತ ಅಲ್ಲಿ ಹೋಗಿ ಬ್ಯಾಕ್ ಕ್ಯಾಮ್ರಾ ಅಲ್ಲಿ ತೋರಿಸ್ತೀನಿ. ಸೀರಿಯಸ್ಲಿ ಕ್ರೇಜಿಯಾಗಿದೆ. 4 ವೀಲರ್ ಬರ್ಬೋದು, ಫುಲ್ಲು ಆಫ್ ರೋಡ್, ಓಕೆನಾ. ಆಮೇಲೆ ಎಂತ ಹೇಳೋದು, ಬ್ಯೂಟಿಫುಲ್. ಬರಬೇಕಾದ್ರೇ ಆ ವ್ಯೂಸ್ ಮಾತ್ರ ಆಸಮ್ ಆಗಿದೆ ಒಂಥರ. ಲೆಫ್ಟ್ ಸೈಡ್ ನೋಡ್ತಾ ಇರಿ. ನಾನಂತೂ ನಿದ್ದೆ ಕುಡಿಸ್ಬಿಡ್ತಿದ್ದೀನಿ ಇವತ್ತು. ನಾವು ಫುಲ್ ನಿದ್ದೆ ಮಾಡ್ತಾಳೆ, ಯಾವುದು ವ್ಯೂಸೇ ನೋಡ್ತಾ ಇಲ್ಲ, ಫುಲ್ ತಾಚಿ. ಅದು ಹೆಂಗೆ ಗೊತ್ತಾ, ಕಣ್ಣು ಓಪನ್ ಮಾಡಿರ್ತೀನಿ, ಹಾಗೆ ಯಾವಾಗ ನಿದ್ದೆ ಮಾಡಿರ್ತೀನಿ ಅಂತಲೇ ಗೊತ್ತಾಗ್ತಿಲ್ಲ ನನಗೆ, ಹಂಗಂಗೆ ತೂಗುಡಿಸ್ತಿದ್ದೀನಿ. ಓಕೆ, ಆ ಪ್ಲೇಸ್ ಹತ್ರ ಬಂದ್ವಿ. ನೀನು ಸೀರಿಯಸ್ಲಿ ಎಕ್ಸೈಟ್ಮೆಂಟ್ ತಗೊಳಕ್ಕಾಗ್ತಿಲ್ಲ. ಇದು ವೀಕ್ ಡೇ ಆಗಿರೋದ್ರಿಂದ ಜಾಸ್ತಿ ಜನ ಕೂಡ ಇಲ್ಲ, ಯಾರೂ ಇಲ್ಲ. ಆಲ್ಮೋಸ್ಟ್ 1, 2 to 3 ಮೆಂಬರ್ಸ್ ಅಷ್ಟೇ ಇರೋದು. ಕ್ರೇಜಿ ಆಗಿದೆ. ಓಕೆ, ಬ್ಯಾಕ್ ಕ್ಯಾಮ್ರಲ್ಲಿ ತೋರಿಸ್ತೀವಿ ಯಾವ ಪ್ಲೇಸ್ ಅಂತ. ಯಾವ ಪ್ಲೇಸ್ ಅಂತ ರಿವೀಲ್ ಮಾಡ್ತೀವಿ ಇವಾಗ. ಇಟ್ಸ್ ಕಾಲ್ಡ್ ಹೊನ್ನೆಮರಡು, ಓಕೆನಾ. ಇದು ಫುಲ್ ಐಲ್ಯಾಂಡ್, ಒಂದು ಐಲ್ಯಾಂಡ್ ಇದು, ಲೈಕ್ ಶರಾವತಿ ಬ್ಯಾಕ್ ವಾಟರ್ಸ್ ಐಲ್ಯಾಂಡ್ ಇದು. ಇಲ್ಲಿ ವಾಟರ್ ಆ್ಯಕ್ಟಿವಿಟೀಸ್ ಎಲ್ಲ ನಡೆಯುತ್ತೆ ಆ್ಯಕ್ಚುಲಿ. ಇವತ್ತೇನು ಇಲ್ಲ, ಕ್ರೇಜಿ ಆಗಿರುತ್ತೆ. ನಿಮಿಷ ವೇಟ್ ಮಾಡಿ. ಅಲ್ಲಿ ನೋಡೋದು ಡಿಯರ್ ಥರ ಇದೆ. ತೋರಿಸು. ಹೀಗಿದೆ. ಆ್ಯಕ್ಚುಲಿ ಯಾರೂ ಜನ ಇಲ್ಲ, ಯಾವುದೋ ಒಂದು ಸ್ವಲ್ಪ ಹುಡುಗರದು ಒಂದು ಬ್ಯಾಚ್ ಬಂದಿದೆ, ಮತ್ತು ನಾವಿದ್ದೀವಿ ಅಷ್ಟೇ, ಕಡಿಮೆ ಜನ. ಇದು ಏನಕ್ಕೆ, ಇದು ಮೇ ಬಿ ಹೊನ್ನೆ ಮರ ಅನ್ಸುತ್ತೆ, ಅದಕ್ಕೆ ಹೊನ್ನೆ ಮರಡು ಅಂತ ಕರೀತಾರೆ. ಇಲ್ಲಿ ನೋಡ್ರಿ,
ಎಂತ ಗೊತ್ತಾ ಎಂತಂದರೆ ನೋಡು, ನಾವು ಮರಗಳಿಗೆ ನೀರು ಹಾಕ್ಬಿಟ್ಟು ಬೆಳೆಸ್ತಿರ್ತಾನೆ, ಆದರೆ ಇಲ್ಲಿ ನೋಡು ಮರಗಳು ನೀರೊಳಗಡೆನೇ ಇದ್ದರೂ ಅದ್ರ ಬದುಕು ಹಿಂಗಾಗ್ಬಿಟ್ಟಿದೆ. ಇದು ಇನ್ನೊಂದು ಸ್ಪೆಷಾಲಿಟಿ ಏನಂದರೆ, ಈ ವಾಟರ್ ಇಲ್ಲೆಲ್ಲ ಲೈಕ್ ಮರಳು ಜಾಸ್ತಿ ಇದೆ, ಓಕೆನಾ, ಆ ಕಡೆ ಈ ಕಡೆ ಎಲ್ಲ ಮರಳಿರೋದ್ರಿಂದ ವಾಟರ್ ಬಂದು ಬ್ಲೂ ಕಲರ್ ಇದೆ, ಲೈಕ್ ಬ್ಲೂಯಿಶ್ ಗ್ರೀನ್ ಇದೆ. ಈ ಮರಳೆಲ್ಲ ಸೇರಿಕೊಂಡು ಅದು ಗೋಲ್ಡನ್ ಕಲರ್ ಆಗಿದೆ. ಸೊ ಅದಕ್ಕೆ ಹೊನ್ನೆ ಅಂದರೆ ಲೈಕ್ ಗೋಲ್ಡನ್ ಇದು ಅಂತ ಥರ ಹೊನ್ನೆ ಮರಳು ಅಂತ ಹೇಳ್ತಾರೆ ಅಂತ ಎಲ್ಲೋ ಕೇಳಿದ್ವಿ. ಗೋಲ್ಡನ್ ಗ್ರೀನ್ ತೋರ್ಸೋಕ್ಕಾಗಲ್ಲ ಬಿಕಾಸ್ ಇದು ಡ್ರೋನ್ ಇಲ್ಲ. ಆಗಿದೆ ವರ್ತ್. ನೀವೇನಾದರೂ ಜೋಗ್ ಫಾಲ್ಸ್ ಬಂದರೆ ಅಲ್ಲಿಂದ ಜಸ್ಟ್ ಎಷ್ಟು ಕಿಲೋಮೀಟರ್ಸ್ ಬಂದ್ವಿ? ಜಸ್ಟ್ ಒಂದು 12 ಕಿಲೋಮೀಟರ್ಸ್ ಅಂತ. ಏನು ಜಾಸ್ತಿ ಇದೆ, ಒಂದು ವಿತಿನ್ 20 ಕಿಲೋಮೀಟರ್ಸ್ ಇದೆ. ಈ ಪ್ಲೇಸ್ ಮಾತ್ರ ಸೀರಿಯಸ್ಲಿ ಮಿಸ್ ಮಾಡಬೇಡಿ, ಕ್ರೇಜಿ ಆಗಿದೆ. ಥ್ಯಾಂಕ್ ಯು. ಅದೊಂದು ಸ್ಮಾಲ್ ವಿಲೇಜ್. ಇವಾಗ ಸಮಯ 3:30 ಆಗಿದೆ. ಬೆಳಿಗ್ಗೆಯಿಂದ ಟಿಫನ್ ಇಲ್ಲ, ಊಟ ಇಲ್ಲ, ಅಲಿತಾ ಇದ್ದೀವಿ. ಇನ್ನೊಂದು 2-3 ಅವರ್ ಹೋಯ್ತು ಅಂತಂದರೆ ಊಟನೇ ತಿನ್ಕೊಂಡು ದಬಾಕೊಬಿಡ್ಬೋದು. ಅವಳು ಓಕೆ. ಎಸ್, ನನಗೆ ಹೊಟ್ಟೆ ಹಸಿತಾ ಇದೆ. ಆ ಕಡೆ ಎಷ್ಟು ತುಂಬಿ ಐ ಆಮ್ ಹಂಗ್ರಿ. ಮಲಯಾಳಮಲ್ಲಿ ಹೇಳೋದು ಪಕ್ಷಿಗಳು ಇಲ್ಲೇ. ಈಗ ಯಾವ ಪಕ್ಷಿ ಹೇಳೋದು? ನೀವು ಜಿಮ್ ಹೋಗ್ತಾನಂತ ನಮ್ಗೆ ಏನು ತೋರಿಸ್ತಾ ಇಲ್ಲ. ನೀವು ಸಾಯಿರಿ ಡಯಟ್ ಮಾಡಿ ಅಂತ. ವಾಟ್ ಇಸ್ ದಿಸ್? ಬಿಹೇವಿಯರ್. Sorry, money. Sorry, I did it. ಐ ಕಿಕ್ಡ್ ಇಟ್. ಈಗ ಇದೇ ಹೇಳ್ಬೇಕಲ್ಲ, because I'm on a diet. You can't be on diet. You can't tell me what to do. You did not tell me what to do. It's lunch time. ಬ್ರಂಚು ಏನಿಲ್ಲ, 4 ಗಂಟೆಲಿ ಹೋಗಿ ತಿಂತೀನಿ. 4 ಅದು ಲಂಚ್ ಅಂತಾನೆ ಹೇಳಕ್ ಬರಲ್ಲ ಇವಾಗ ಇದನ್ನ. brunch bro. I'm hungry. ಈಗ ಹೊನ್ನೆ ಮರಡು ಮುಗಿಸ್ಕೊಂಡು ಇನ್ನೊಂದು ಶಿವಮೊಗ್ಗ ಹಿಡನ್ ಜೆಮ್ಮಿಗೆ ಬಂದಿದ್ದೀವಿ. ಅದು ಯಾವುದಂದರೆ ಹೇಳಿ ಮೇಘ್ನವ್ರೆ. ಇದು ಇಕ್ಕೇರಿಲಿರೋದು. ಯಾವುದಿರ್ಬೋದು ಹೇಳಿ? ಇಕ್ಕೇರಿ ಪ್ಲೇಸ್ ಅಂತ ಅಂದರೆ ಎನಿ ಗೆಸ್ಸಸ್ ನಿಮ್ಮ ಕಡೆಯಿಂದ? ಅಫ್ಕೋರ್ಸ್ ಟೆಂಪಲ್. ಅದು ಯಾವುದಂದರೆ ಅಘೋರೇಶ್ವರ ದೇವರು. ಇಟ್ಸ್ ಅ ಕೈಂಡ್ ಆಫ್ ಅಂದರೆ ಶಿವಂದು ಒಂದು ಅವತಾರ ಈ ದೇವರು. ಇದು ಅದೇ ಕೆಳದಿ ನಾಯಕರ ಟೈಮಲ್ಲಿ ಲೈಕ್ 16th ಸೆಂಚುರಿ 16ನೇ ಶತಮಾನದಲ್ಲಿ ಕಟ್ಟಿದ್ದು. ಇದು ಆ ಟೈಮಲ್ಲಿ ಅವ್ರ ಕ್ಯಾಪಿಟಲ್ ಸಿಟಿ ಆಗಿತ್ತು, ರಾಜಧಾನಿ ಆಗಿತ್ತು. ಕೆಳದಿ ಅರಸರ ರಾಜಧಾನಿ. ಆ್ಯಂಡ್ ಕೆಳದಿ ನಾಯಕರ ಇದು ಮೇರು ಕೃತಿಯಲ್ಲಿ ಬಂದಿರೋದು ಆ್ಯಕ್ಚುಲಿ. ಇದು ಅಂದರೆ ದಕ್ಷಿಣಾಭಿಮುಖವಾಗಿ ಕಟ್ಟಿದ್ದಾರೆ ಇದನ್ನು. ಸೊ ಆ್ಯಂಡ್ ಇಲ್ಲಿ ನಂದೀಶ್ವರ ಫುಲ್ ದೊಡ್ಡದಾಗಿದೆ ನಂದಿ. ಅದು ಬ್ಲ್ಯಾಕ್ ಗ್ರನೈಟ್, ಬ್ಲ್ಯಾಕ್ ಗ್ರನೈಟಲ್ಲಿ ಕಟ್ಟಿದ್ದಾರೆ. ಓಕೆ, ಅದೆಲ್ಲ ಬ್ಯಾಕ್ ಕ್ಯಾಮ್ರಲ್ಲಿ ಮಾಡು. ಓಕೆ, ಆ ವಾಸ್ತುಶಿಲ್ಪನ ನಾವು ಬ್ಯಾಕ್ ಕ್ಯಾಮ್ರಾಯಿಂದ ತೋರಿಸ್ತೀವಿ, ನಮ್ಮನ್ನ ಬೇಡ. ಎಂಜಾಯ್.
ಸೊ ಪೀಸ್ಫುಲ್. ಇದು ಅಖಿಲಾಂಡೇಶ್ವರಿ ವೈಫ್ ಆಫ್ ಶಿವ, ಅಖಿಲಾಂಡೇಶ್ವರಿ ದೇವಸ್ಥಾನ. ಅನ್ಫಾರ್ಚುನೇಟ್ಲಿ ಇಲ್ಲೊಂದು ದರ್ಶನ ಆಗಿಲ್ಲ. ಮಾಮ್ ಒಂಥರ ನೆಮ್ಮದಿ ವೈಬ್ಸ್ ಬರ್ತಲ್ಲ. ಫುಲ್ ಪೀಸ್ಫುಲ್ ಆಗಿದೆ, ಯಾರ್ದು ಗಲ್ಬೆ ಇಲ್ಲ, ಎಂಥ ಮೈಂಡು ಫುಲ್ ರಿಲ್ಯಾಕ್ಸ್ ಆಗ್ತಿದೆ. ಸಿಕ್ಕಾಪಟ್ಟೆ ನೆಮ್ಮದಿ ಅನಿಸ್ತಿದೆ ಆ್ಯಕ್ಚುಲಿ. ಸೂಪರ್ ಆಗಿದೆ. ನಿಮ್ಗೇನಾದರೂ ಪೀಸ್ ಬೇಕಂದರೆ ಪ್ಲೀಸ್ ಡೋಂಟ್ ಮಿಸ್ ದಿಸ್ ಪ್ಲೇಸ್. ಅಂದರೆ ಇಲ್ಲಿ ಅಘೋರೇಶ್ವರ ಟೆಂಪಲ್ ಇದೆಯಲ್ಲ, ಲೈಕ್ ಎಲ್ಲ ನನ್ನ ಫೇವ್ರೆಟ್ ಇದೆ. ಓಕೆನಾ, ಅಘೋರೇಶ್ವರ ಲೈಕ್ ಶಿವ, ದೆನ್ ಕಾಲಭೈರವ, ಆಮೇಲೆ ಗಣೇಶ ಇದೆ, ಆಮೇಲೆ ದುರ್ಗಾ ಇದಿದೆ. ಈ ಕಡೆ ಅಮ್ಮನವರು ಲೈಕ್ ಅಖಿಲಾಂಡೇಶ್ವರಿ ಇದೆ. ಈ ಸೈಡು ಈ ಕಡೆ ಚಂಡೇಶ್ವರ ಅಂತ ಇದೆ. ಕಂಪ್ಲೀಟ್ಲಿ ಓವರ್ ಆಲ್ ಸಖತ್ತಾಗಿದೆ. ಆರ್ಕಿಟೆಕ್ಚರ್ ಪ್ಲಸ್ ನೆಮ್ಮದಿ ಬೋತ್. ವಾವ್, ನೈಸ್, ಸೂಪರ್ ಆಗಿದೆ. ಒಂಥರ ಇವಾಗ ಎಷ್ಟೇ ಕಿರ್ಚಾಡ್ಕೊಂಡು ಏನೇ ಊಟ ತಿಂದಿರಲಿಲ್ಲ, ಹಂಗೆ ಹಿಂಗೆ ಕವ ನಿದ್ದೆ ಅದು ಇದು ಅಂದ್ಕೊಂಡು ಬಂದ್ವಾ, ಬಟ್ ಇಲ್ಲಿ ಬಂದಿದ ತಕ್ಷಣ ಫುಲ್ ಪೀಸ್. ಲುಕ್ ಅಟ್ ದಟ್ ಬ್ರೋ. ಒಳಗಡೆ ಏನು ಗೊತ್ತಾ, ನಮ್ಮ ವಿಜಯನಗರ ಆರ್ಕಿಟೆಕ್ಚರ್ ಅಲ್ಲ? ಹೌದು, ವಿಜಯನಗರ ಕಾಲದಲ್ಲಿ ಇದು ಮಾಡಿದಾಗ ಆಗಿರೋದು. ಇನ್ನೊಂದೇನಂತಂದರೆ, ನೀವು ಬೇಕಿದ್ರೆ ಇವಾಗ ಎಲ್ಲೇ ನೋಡಿ, ಈಗಿನ ಟೆಂಪಲ್ಸ್ಗೂ ಮತ್ತು ಹಳೆ ಟೆಂಪಲ್ಸ್ಗೂ ಇರೋ ಡಿಫ್ರೆನ್ಸ್ ಏನಂತಂದರೆ, ಇಲ್ಲಿ ಎಷ್ಟು ತಂಪಾಗಿ ಒಳಗಡೆ ನೀವು ಎಂಟ್ರಿ ಆಗಿದ ತಕ್ಷಣ ಆ ವೈಬ್ ಹೆಂಗೆ ಕೊಡುತ್ತೆ ಅಂತಂದರೆ ಕಂಪ್ಲೀಟ್ಲಿ ನೀವು ಮರ್ತೋಗ್ಬಿಡ್ತೀರಾ. ಒಂಥರ ಸ್ಪಿರಿಚುವಲ್ಗೆ ಹೋಗ್ಬಿಡ್ತೀರಾ. ಹೊರಗಡೆ ಪ್ರಪಂಚನೇ ಯಾಕೆ ಬೇಕು ನಮಗೆ ಅದೆಲ್ಲ ಅನಿಸುತ್ತೆ. ಇದು ಒಂಥರ ಇಲ್ಲಿ ನೋಡಿ, ಈ ಗ್ರಾಸ್ ಲ್ಯಾಂಡ್ಸ್ ಎಲ್ಲ ಮತ್ತು ಇನ್ನು ಸಖತ್ ಆಂಬಿಯನ್ಸ್ ಕ್ರೇಜಿ. ಪ್ಲೀಸ್ ಡೋಂಟ್ ಮಿಸ್ ದಿಸ್ ಪ್ಲೇಸ್. ಓಕೆ, ಎಲ್ಲ ಹಿಡನ್ ಜಮ್ಸ್ ತೋರಿಸ್ತಾ ಇದ್ದೀವಿ. ಸೊ ವೆನ್ ಯು ವಿಸಿಟ್ ಶಿವಮೊಗ್ಗ, ಪ್ಲೀಸ್ ವಿಸಿಟ್ ದಿಸ್ ಪ್ಲೇಸಸ್. ಟುಡೇ ಇಸ್ ಮೈ ಬರ್ಡೇ ಅಲ್ಲ, ನಂಗೆ ಅದನ್ನೇ ಹೊರತಾಗೋದಿದ್ದೀನಿ. ಫುಲ್ ಪೀಸ್ ಫೀಲ್ ಬರ್ತಿದೆ. ಬಂದೆಲ್ಲ ಫುಲ್ಲು ಕ್ಲಿಯರ್. ಓಕೆ, ನೆಕ್ಸ್ಟ್ ಪ್ಲೇಸಲ್ಲಿ ಸಿಗುವ. ಓಕೆನಾ? ಈ ಪ್ಲೇಸ್ ಅಂತ ಯಾರು ಮಿಸ್ ಮಾಡಬೇಡಿ, ಪದೇ ಹೇಳ್ತಾ ಇದ್ದೀನಿ. ಓಕೆ, ಟಾಟಾ, ನಮಸ್ತೆ. ನಾವಿದ್ದೀವಿ ರಾಮೇಶ್ವರ ದೇವಸ್ಥಾನದಲ್ಲಿ, ಕೆಳದಿ. ಎಸ್, ಇದು ಮುಂಚೆ ಕೆಳದಿಯವ್ರದ್ದು, ಅಂದರೆ ಕೆಳದಿಯರ ಹೆಸರದ ಕೆಳದಿ ನಾಯಕಸ್ದು ಫಸ್ಟ್ ಕ್ಯಾಪಿಟಲ್ ಸಿಟಿ, ಅಂದರೆ ರಾಜಧಾನಿ ಇದಾಗಿತ್ತು. ಅದಾದ್ಮೇಲೆ ಈ ಕೆರಿಗೆ ವ್ಲಾಗ್ ಮಾಡಿದ್ವಲ್ಲ, ತೋರಿಸಿದ್ವಲ್ಲ, ಈ ಕೆರಿ ಅದು ನೆಕ್ಸ್ಟ್ ಸೆಕೆಂಡ್ ಶಿಫ್ಟ್ ಆಗಿತ್ತು. ಹೌದು, ಇದು ಬಂದು ರಾಮೇಶ್ವರ ದೇವಾಲಯ, ಲೈಕ್ ಶಿವಂದು ಅವತಾರ. ಆ್ಯಂಡ್ ನಮಗೆಲ್ಲ ಎಲ್ರಿಗೂ, ನಿಮಗೂ ಅನಿಸುತ್ತೆ, ಕೆಳದಿ ಅಂದರೆ ಫಸ್ಟ್ ನೆನಪಾಗೋದು ನಮಗೆ ಒನ್ ಪರ್ಸನ್. ಯಾರಂದರೆ ಕೆಳದಿ ಚೆನ್ನಮ್ಮ ಅವರು. ಆಬ್ವಿಯಸ್ಲಿ ನೆನ್ಪು ಮಾಡ್ಕೋಬೇಕು ಅವ್ರನ್ನ ನಾವು. ಅಂದರೆ ಅವರು ಮುಘಲ್ ಇದ್ರ ಜೊತೆ ಎಲ್ಲ ಎಂಪೈರ್ಸ್ ಎಲ್ಲ ಸ್ಟೋರಿ ನಿಮಗೆ ಗೊತ್ತಿರುತ್ತೆ. ಓಕೆ, ನೆಕ್ಸ್ಟ್ ಇನ್ನೊಂದು ಇನ್ಸಿಡೆಂಟ್ ಹೇಳ್ತೀವಿ. ಓಕೆನಾ, ಶೇರ್ ಮಾಡ್ತೇವೆ. ಯಾರು ಕೂಡ ಗೂಗಲ್ ಮ್ಯಾಪ್ಸ್ನ ಕಂಪ್ಲೀಟ್ಲಿ ಲೈಕ್ 2-3 ಡಿಪೆಂಡ್ಸ್ ಆಗಬೇಡಿ, ಹೋಗ್ಬೇಡಿ. ಲೋಕಲ್ ಅವ್ರನ್ನ ಕೇಳ್ಬಿಟ್ಟು ಬನ್ನಿ. ಅಲ್ಲಿ ಕೇರಿಲೂ ಹಾಗೆ ಆಯಿತು, ಲೈಕ್ ಫುಲ್ ಮುಂದೆ ಕರ್ಕೊಂಡು ಹೋಗ್ತೀವಿ ಯಾವುದೋ ರೋಡ್ಗೆ, ಆಫ್ ರೋಡ್ಗೆ. ಇಲ್ಲೂ ಹಾಗೆ ತೋರಿಸುತ್ತೆ, ಮುಂದೆ ತೋರಿಸುತ್ತೆ. ಸೊ ಎಲ್ಲರೂ ಲೋಕಲ್ನ ಕೇಳಿ ಆನ್ ದ ವೇ ಬರ್ತಾನೆ ಇದು ಕಾಣಿಸುತ್ತೆ. ಆ್ಯಕ್ಚುಲಿ ಎಲ್ಲಿಂದ ಬರ್ತಾನೆ, ಕೇರಿಯಿಂದ ಬರ್ತಾ ಈ ರೂಟ್ಗೆ ಗೂಗಲ್ ಮ್ಯಾಪ್ ಹಾಕೊಂಡು ಬಂದ್ರೆ ಡೈರೆಕ್ಟ್ ಕಾಣುತ್ತೆ. ರೋಡಲ್ಲೇ ಇದೆ, ಮೇನ್ ರೋಡಲ್ಲೇ ಇದೆ ಇದು. ಚೆನ್ನಾಗಿದೆ. ಸೊ ಇದು ಡಿಫ್ರೆಂಟ್ ಆಗಿದೆ. ಇದು ಎಲ್ಲ ನಮ್ದೆಲ್ಲ ಗೋಪುರಗಳಿರುತ್ತಲ್ಲ, ಇದು ಆರ್ಕಿಟೆಕ್ಚರ್ ಎಲ್ಲ ಮಸ್ತ್ ಇತ್ತಲ್ಲ. ನಂಗೆ ಇಲ್ಲಿ ಆಚೆಯಿಂದ ನೋಡ್ತಾ ಇದೀವಿ, ಬರೀ ಲೈಕ್ ಸಿಮೆಂಟ್ ಮಣ್ಣಿಂದ ಕಟ್ಟಿದ್ದಾರೆ. ಮತ್ತೆ ಹಂಚಿನ ಮನೆ ತರ, ಇವಾಗ ನಾವು ಹಂಚಿನ ಮನೆ ಎಲ್ಲ ಇರುತ್ತಲ್ಲ ನಮ್ಗೆ, ಆ ತರನೇ ಇದೆ ಸೇಮ್. ಬ್ಯಾಕ್ ವ್ಯೂ ತೋರಿಸ್ತೀವಿ ರೀ, ಒಂದು ನಿಮಿಷ.
ಇಲ್ಲಿ ವಾಸ್ತುಶಿಲ್ಪ ಇಲ್ಲ ಅಂತ ಏನಿಲ್ಲ. ಒಳಗಡೆ ಇದೆ. ಬಟ್ ಆ್ಯಕ್ಚುಲಿ ನಾವು ನೋಡಿರೋ ಟೆಂಪಲ್ಸಲ್ಲೆಲ್ಲ ಇವಾಗ ಧರ್ಮಸ್ಥಳ ಹೆಂಗೆ ಡಿಫ್ರೆಂಟ್ ವೈಟ್ ಕೊಡುತ್ತೆ, ಇದು ಕಂಪ್ಲೀಟ್ಲಿ ಡಿಫ್ರೆಂಟ್ ಇದೆ. ಒಳಗಡೆ ಒಂದು ವ್ಯೂ, ಹೊರಗಡೆ ಒಂದು ವ್ಯೂ ಇದೆ. ಓಕೆ, ಒಳಗೆ ಹೋಗುವ, ದೇವರ ದರ್ಶನ ಪಡೆಯುವ. ಇವತ್ತು ಸೋಮವಾರ ಬೇರೆ, ಚಂದ ಚಂದ ಶಿವನ ದರ್ಶನ ಎಲ್ಲ ಆಗ್ತಾಯಿದೆ. ಶಿವನ ವಾರ. ಸೋಮವಾರ ತಪ್ಪದೇ ಕೇಳಬೇಕಾದ ಭಕ್ತಿಗೀತೆಗಳು ಅಂತ ನಮ್ಮ ಅಮ್ಮ ಯೂಟ್ಯೂಬಲ್ಲಿ ನೋಡಿ. ಓಕೆ, ನಾವು ಎಂಟ್ರಿ ಆಗ್ತೀವಿ. ಒಳಗೆ ಫೋಟೋ ಎಲ್ಲ, ತುಳಸಿ ಕಟ್ಟೆ ಒಂದು ಬಾವಿ ಇದೆ. ಅಡಿಕೆ ಮರ ಏನು ಡಿಫ್ರೆಂಟ್ ಇದೆ. ಅಲ್ಲೊಂದು ಸ್ತಂಭ ಇದೆ. ಇಲ್ಲಿ ಬಾವಿಲಿ ನೀರಿದೆಯಾ ಅಂತ ನೋಡುವನ. ಅದು ನಂಗೊಂದಿದೆ, ಅದೊಂದು ಕೆಟ್ಟ ಆಸೆ, ಎಲ್ಲ ಬಾವಿಗೆ ಹೋಗಿ ಇಣುಕಿ ನೋಡೋದು. ನನಗೂ ನೋಡಿ, ಫುಲ್ ಇದು ಕೂಡ ಸೇಮ್ ರೀತಿ ಹಾಗೇ ಇದೆ. ಇಲ್ಲಿ ನಂಗೆ ಇಷ್ಟ ಆಗಿದೆ ಅಂತ ಅಂದರೆ ರಾಮೇಶ್ವರ ದೇವರ ತಲೆ ಮೇಲೆ ಗಂಗೆಯನ್ನು ಕೂರಿಸಿದ್ರು. ಚೆಂದ ಇತ್ತು ಅಂತ. ಅಂದರೆ ಗಂಗೆನ ನಾವೆಲ್ಲ ಶಿವದೇವರು ಸುತ್ತಕೊಂಡಿರೋದು ನೋಡಿದ್ದೀವಿ. ಬಟ್ ಇಲ್ಲಿ ಜಟೆಯಲ್ಲಿ ಸುತ್ತಿ ಲೈಕ್ ನೀರು ಹರಿಯೋ ಥರ. ಇಲ್ಲಿ ಅದ್ರ ಮುಖವಾಡ ಇತ್ತು, ಆ್ಯಕ್ಚುಲಿ ಚೆಂದ ಇತ್ತು ಅದು. ಮುಖವಾಡನೇ ಇಟ್ಟಿದ್ರು. ಓಕೆ, ಇಲ್ಲಿಗೆ ಐ ಥಿಂಕ್ ಇವತ್ತಿನ ವ್ಲಾಗ್ ಕಂಪ್ಲೀಟ್ ಆಗುತ್ತೆ ಅಂತ ಅನಿಸುತ್ತೆ. ಓಕೆ, ಒಂದು ನಿಮಿಷ. ಓಕೆ ಗಾಯ್ಸ್, ಐ ಥಿಂಕ್ ಇವತ್ತಿಗೆ ಇಲ್ಲಿಗೆ ನಮ್ಮ ವ್ಲಾಗ್ ಕಂಪ್ಲೀಟ್ ಆಗುತ್ತೆ. ನೆಕ್ಸ್ಟ್ ಜುಕ್ ಫಾಲ್ಸ್, ದೆನ್ ಹೊನ್ನೆಮರಡು, ದೆನ್ ಕೆಳದಿ, ದೆನ್ ಇಕ್ಕೇರಿ, 4 ಪ್ಲೇಸ್ ಅಷ್ಟೇ ಅದು ಕವರ್ ಮಾಡೋಕ್ಕಾಗಿದ್ದು. ಅದರಲ್ಲಿ 2 ದೇವರು, 2 ದೇವಸ್ಥಾನ ಸಕ್ಕವಾಗಿದೆ, ಪೀಸ್ಫುಲ್ ಆಗಿದೆ. 2 ಶಿವನ ದೇವಸ್ಥಾನ, ಬಟ್ ನಾಮ ಹಲವು. ಓಕೆ, ಮತ್ತೆ ನಾಳೆ ಡಿಫ್ರೆಂಟ್ ಪ್ಲೇಸಸ್ಗೆ ವಿಸಿಟ್ ಮಾಡ್ತೀವಿ, ನಿಮ್ಮ ಜೊತೆ ಹಂಚ್ಕೊತೀವಿ. ಎಸ್, ಅಲ್ಲಿವರೆಗೂ ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಅವರ್ ಚಾನಲ್, ಲೈಕ್, ಶೇರ್ ಆ್ಯಂಡ್ ಕಮೆಂಟ್. Thank you guys. Thank you for watching. Bye bye. Meet you in next video. Next vlog. Yes.